ವಿವಿಧ ದಾಸೋಹ ಮೂರ್ತಿಗಳು, ತ್ರಿಕಾಲ ಲಿಂಗ ಪೂಜಾನಿಷ್ಠರಾಗಿರುವಂತಹ ಮನ್ ನಿರಂಜನ ಪ್ರಾಣಸ್ವರೂಪ ಡಾಕ್ಟರ್ ಸಿದ್ಧಲಿಂಗ ಮಹಾಶಿವಯೋಗಿಗಳು, ಸುವರ್ಣಗಿರಿ ವಿರಕ್ತ ಮಠ ಒಳಬಳ್ಳಾರಿ ಪರಮ ಪೂಜ್ಯರಿಂದ ಈಗ ಆಶೀರ್ವಾದದ ಆಶೀರ್ವಚನ ದಯಪಾಲಿಸ್ತಾರೆ. ನಾವೆಲ್ಲರೂ ಕೂಡ ಒಂದ್ಸತಿ ಜೋರಾದ ಭಕ್ತಿ ಚಪ್ಪಾಳೆ ತಟ್ತಾ ಪರಮ ಪೂಜ್ಯರ ಆಶೀರ್ವಚನಕ್ಕೆ ಪರಾಪತೇಶ್ವರ ಲಿಂಗ ದರ್ಶನ ಕರಮಟ್ಟಿ, ಜಂಗಮ ದರ್ಶನ ಮಟ್ಟಿ, ಆವುದ ಗನವೆಂಬೆ ಆವುದು ಕೇಳಿದಂಬೆ ತಾಳ ಸಂಪುಟಕ್ಕೆ ಬಾರದ ಗನ ಅರ್ಪಿಸುವುದರೆ ಅರ್ಪಣ ಬಂದಿಲ್ಲ, ಗಮನ ನಿರ್ಗಮನವಾಯಿತು. ಈ ಭವ್ಯ ಜಂಗಮ ವಿಶ್ವಸಂತನಾಗಿರ್ತಕ್ಕಂಥ ಜಗಜ್ಯೋತಿ ವಿಶ್ವೇಶ್ವರ ಕಾರಣಿಕ ವಿವೃತ ಹಾನಗಲ ಗುರುಕುಮಾರ ಆರಾಧ್ಯ ಗುರುವಾಗಿರ್ತಕ್ಕಂಥ ಚನ್ನಮ ಕ್ಷೇತ್ರದ ಅಧಿದೇವನಾಗಿರ್ತಕ್ಕಂಥ ದುರ್ಗಮಣಿ ಶಿವಯೋಗಿಯ ಹೃದಯವನ್ನು ಸ್ಮರಿಸಿ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀಮನ್ ಮಹಾ ನಿರಂಜನ ಜಗದ್ಗುರು ಗುರುಸಿದ್ಧ ಮಹಾಸ್ವಾಮಿಗಳಂತ ಪ್ರಾರ್ಥಿಸಿ ಮತ್ತು ಮಠಾಧ್ಯಕ್ಷರಲ್ಲಿ ಪ್ರಾರ್ಥಿಸಿ ಹಾಲ್ವಿ ಮಂತ್ರಗಳಲ್ಲಿ ಅನಂತ ಪ್ರಾರ್ಥಿಸಿ ಇನ್ನುಳಿದ ಎಲ್ಲ ಪೂಜ್ಯಪಾದರಲ್ಲಿ ಅನಂತ ಪ್ರಾರ್ಥಿಸಿ ಇದು 98ನೇ ಜಾತ್ರಾ ಮಹೋತ್ಸವವಾಗಿ ಈ ವರ್ಷ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲರಿಗೂ ಆಶೀರ್ವಚನದ ಮುಖ ಎಲ್ಲರಿಗೆ ದರ್ಶನಾಚರಣೆ ಕೊಟ್ಟಿರ್ತಕ್ಕಂಥ ಎಲ್ಲರೂ ನಿಮಗೆ ಇದು ಮಾಡಿದ್ದಾರೆ. ನೀವು ಆಚಾರವಂತರಾಗಲಿ, ನೀತಿವಂತರಾಗಲಿ, ಭಕ್ತಿವಂತರಾಗಲಿ ಅಂತ ಅನೇಸಿ ನಮ್ಮ ಧ್ವನಿ ಇಲ್ಲ, ಧ್ವನಿ ಯಾಕೆ ಹೋಗಿಬಿಟ್ಟೈತಿ, ಅದಕ್ಕೋಸ್ಕರ ಮಾತಾಡ್ಲತಕ್ಕಂಥದ್ದು ಎಲ್ಲಾರ್ದೋಸ್ಕರ ನೀವು ಸನ್ನಿಧಿಯವರ ಆಶೀರ್ವಾದ ಕೇಳಿ ನೀವು ಪುನೀತರಾಗಿ ಸ್ವಾಮಿ ಕೃಪೆಗೆ ಪಾತ್ರ ಅಂತ ಆರೈಸಿ ನಾನು ಮಾತ್ರ ಇವತ್ತಿನ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ವಹಿಸಿ ಪೂಜ್ಯರಿಗೆ ಶ್ರೀಮಠದ ಪರಮ ಪೂಜ್ಯರು ಗೌರವದ ಸಮರ್ಪಣೆಯನ್ನ ಸಲ್ಲಿಸಬೇಕಂತ ತಿಳ್ಕೊಂಡು ಸದಾಶಿವ ಮಹಾಸ್ವಾಮಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಜೋರಾಗಿ ಭಕ್ತಿಯ ಚಪ್ಪಾಳೆಯನ್ನು ತಡ್ತಾ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗೋಣ. ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ 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 ಗುರು ಬಸವಲಿಂಗಾಯ ನಮಃ. ಕಾರ್ಯಕ್ರಮದ ಪಾವನ ಸಾನ್ನಿಧ್ಯದ ಘಟ್ಟಕ್ಕೆ ನೀವು ಎಲ್ಲ ಇದ್ದೇವೆ. ಕಳೆದ ಬಾರಿ ನಾವಾಗಲೇ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದೆ. ಏನು ಹೇಳಿದೆ ಅಂತಂದ್ರೆ, ಪರಮ ಪೂಜ್ಯರು ನೀರುಡುಗುಂಬ ಕಾರ್ಯಕ್ರಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಚಿಕ್ಕಲಪುರಿ ಮುದ್ದೆ ಮಾಡಿಸಿದ್ರು ಅಂತ. ಇವತ್ತು ಬಹುಶಃ ಜಗದ್ಗುರು ಮಹಾಸನ್ನಿಧಿಯವರು ಬಂದಂತಹ ಸಂದರ್ಭದಲ್ಲಿ ಕಳೆದ ಬಾರಿ ಏನಾಯ್ತು ಅಂತಂದ್ರೆ, ತಮಗೆಲ್ಲ ಗೊತ್ತು, ವಿರೂಪಾಕ್ಷ ತಾತ್ನವರು ಆ ರೂಮಲ್ಲಿದ್ದು ಬೆಳಿಗ್ಗೆ 4 ಗಂಟೆ ಪೂಜ್ಯರ ಯೋಗ ಹಾಗೂ ನಿತ್ಯ ದಿನಚರಿ ಪ್ರಾರಂಭ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ನಮ್ಮ ಮಠದಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಇತ್ತು. ಏನಿತ್ತು ಅಂತಂದ್ರೆ, ಅಟ್ಯಾಚ್ ಬಾತ್ರೂಮ್ ಇದ್ದಿದ್ದು ಈ ರೂಮ್ ಇತ್ತು, ಆ ಕಡೆದು ಸಿಂಗಲ್ ರೂಮ್ ಇತ್ತು. ಅಂತಹ ಸಂದರ್ಭದಲ್ಲಿ ಪೂಜ್ಯರು ಬಂದಾಗ ಅಲ್ಲಿ ಉಳ್ಕೊಂಡು ಬೆಳಗ್ಗೆ ಇಲ್ಲಿ ಬರೋಂಥ ಪ್ರಮೇಯ ಎದುರಾಯ್ತು. ಪ್ರಮೇಯ ಎದುರಂಥ ಸಂದರ್ಭದಲ್ಲ, ನೀವು ನಂಬ್ತಿರೋ ನಂಬಲ್ಲೋ, ಪರಮ ಪೂಜ್ಯರು ಬಂದು ವಿರೂಪಾಕ್ಷ ಮಹಾಸ್ವಾಮಿಗಳ ರೂಮಲ್ಲಿ ಉಳ್ಕೊಂಡು ಬೆಳಗ್ಗೆ ಬಂದು ಇಲ್ಲಿ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಇಂತಹ ಸಂದರ್ಭದಲ್ಲಿ ನಾನು ಅನ್ಕೊಂಡೆ, ಬಹುಶಃ ಇದು ನಂದು ಅಲ್ಲ ನಿಮ್ದು ಅನ್ನೋದಕ್ಕಿಂತ ಇದು ಯಾರ ಕೃಪಾ ದೃಷ್ಟಿಯಿಂದ ಇವತ್ತು ನಮ್ಮ ಈ ಒಂದು ಗುರುಭವನ ಆಗೈತಿ ಅಂತಂದ್ರ ಜಗದ್ಗುರು ಮಹಾಸನ್ನಿಧಿಯವರ ಕೃಪಾಶೀರ್ವಾದದಿಂದ ಈ ಒಂದು ಗುರುಭವನ ಆಗೈತಿ. ನೀವು ನಿಜಕ್ಕೂ ನಂಬಲ್ಲ, ಪರಮ ಪೂಜ್ಯರು ಬಂದಿದ್ದು ನವೆಂಬರ್ದಲ್ಲಿ. ಪರಮ ಪೂಜ್ಯರು ಇಲ್ಲಿಂದ ನರಡುಗುಂಬಕ್ಕೆ ಹೋಗಿ ಹೊಳ್ಳಿ ದಯಮಾಡಿಸಿ ಪುನಃ ಇಲ್ಲೇ ಪೂಜೆ ಪ್ರಸಾದ ಮುಗಿಸ್ಕೊಂಡು ಮಾರನೇ ದಿನನೇ ಅದನ್ನು ಓಡಿಸಿದ್ದು ನಾವು, ಯಾವುದೋ ಈ ಕಟ್ಟಡವನ್ನ. ಬಹುಶಃ ಜಗದ್ಗುರು ಮಹಾಸನ್ನಿಧಿಯವರ ಕೃಪಾ ದೃಷ್ಟಿ, ಕರುಣಾ ದೃಷ್ಟಿ ಒಂದು ಕಡೆ
ಹರಿತು ಅಂತಂದ್ರೆ ಏನೆಲ್ಲ ಬದಲಾವಣೆ ಆಗಕ್ಕೆ ಸಾಧ್ಯ ಏನಪ್ಪಾ ಅಂತಂದ್ರ ಅದು ಚಿಕ್ಲಪುರಿ ಮಠ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಬೇಕಿಲ್ಲ ಅನ್ನೋದು ಕೂಡ ನಾನಾದ್ರೂ ಭಾವಿಸ್ತೀನಿ. ಅಂತಹ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಪಾವನ ಸಾನ್ನಿಧ್ಯವನ್ನು ವಹಿಸಿ ನಮಗೂ ನಿಮಗೂ ದರ್ಶನ ಆಶೀರ್ವಾದವನ್ನು ಕಾಣಿಸ್ತಾ ಇದ್ದಾರೆ. ಎಲ್ಲರಿಗೂ ಶುಭಾಶೀರ್ವಚನವನ್ನು ನೀಡ್ತಾರೆ. ತಾಯಂದ್ರೆಲ್ಲ ಶಾಂತ ರೀತಿಯಿಂದ ಕುಳಿತುಕೊಂಡು ಪರಮ ಪೂಜ್ಯರ ಆಶೀರ್ವಾದಕ್ಕೆ ನಾವು ನೀವು ಎಲ್ಲ ಕಿವಿ ಆಗೋಣ. ಅದಕ್ಕೂ ಮೊದಲು ಪರಮ ಪೂಜ್ಯರಿಗೆ ಶ್ರೀಮಠದಿಂದ ಹಾಲಿ ಪರಮ ಪೂಜ್ಯರು ಹಾಗೂ ನಾವು ಕೂಡಿ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತೇವೆ. ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸ್ರಿ. ನೀನೊಲಿದರೆ ಕೊರಡು ಕೊನುವುದಯ್ಯ.